ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ ತಿಂಗಳ ತುಲಾರಾಶಿಯ ಭವಿಷ್ಯನಿಗೆ ಅವಲೋಕಿಸೋಣ. ತುಲಾರಾಶಿಗೆ ಮಾರ್ಚ್ ತಿಂಗಳಲ್ಲಿ ಧನ ಉದ್ಯೋಗ ಉತ್ತಮ, ನೆಮ್ಮದಿ ಶಾಂತಿ ಮಧ್ಯಮ ಎಂಬಂಥ ವಾಕ್ಯ ಬಂದಿದೆ. ಅಂದರೆ ಅಲ್ಲಿ ನಿಮ್ಮ ಧನ ಅಂದರೆ ಹಣಕಾಸಿನ ವಿಚಾರ ಇರ್ಬೋದು, ಉದ್ಯೋಗ ಅಂದರೆ ವೃತ್ತಿ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ನಿಮ್ಮ ಶಿಕ್ಷಣ ಇರ್ಬೋದು, ಅಲ್ಲಿ ಉತ್ತಮ ಫಲನ ಇರುತ್ತೆ. ಯಾವುದೇ ರೀತಿಯ ಏರುಪೇರುಗಳಿರೋದಿಲ್ಲ. ಗುರು ಬಲದ ಒಂದು ವಿಶೇಷವಾದ ರಕ್ಷಣೆ ನಿಮಗೆ ಇರುತ್ತೆ. ಆದರೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸುವಂಥ ಪ್ರಮೇಯ ಇರುವ ಕಾರಣ ನೆಮ್ಮದಿ ಶಾಂತಿ ಇವೆಲ್ಲ ಸ್ವಲ್ಪ ಮಧ್ಯಮ ಅಂತ ಬಂದಿದೆ. ಅಂದರೆ ನೆಮ್ಮದಿ ಶಾಂತಿ ವಿಚಾರಕ್ಕೆ ಸ್ವಲ್ಪ ಏರುಪೇರಿನ ಘಟನೆಗಳು ಅಥವಾ ನೆಮ್ಮದಿ ಅಥವಾ ಶಾಂತಿಯನ್ನು ಕೆಡಿಸುವಂಥ ಕೆಲವು ಘಟನೆಗಳು ಅಥವಾ ಅನಪೇಕ್ಷಿತ ಅನಿರೀಕ್ಷಿತ ಘಟನೆಗಳು ಜರಗಬಹುದು ಎನ್ನುವ ಒಂದು ಎಚ್ಚರಿಕೆ ಇರುತ್ತೆ. ಅಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹ ಈ 15ರವರೆಗೂ ಇರುತ್ತೆ. ಮಾರ್ಚ್ 15ರಿಂದ ನಿಮಗೆ ಸೂರ್ಯ ಅನುಗ್ರಹ ಆರಂಭವಾಗುವಂಥದ್ದು. ಗುರು ಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಶನಿ ಮಹಾತ್ಮರು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದರೆ, ಕೇತುವಿನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ಗುರು, ಶನಿ ಮತ್ತು ಕೇತು ಎಂಬಂಥ 3 ಗ್ರಹಗಳು ನಿಮಗೆ ತಿಂಗಳ ಪೂರ್ತಿಯಾಗಿ ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಹಣಕಾಸು ಇದಕ್ಕೆಲ್ಲ ಏನೂ ತೊಂದರೆಗಳಿರೋದಿಲ್ಲ. ಹಾಗೆಯೇ ನಿಮಗೆ ಇನ್ನೊಂದು ವಿಚಾರ ಅಂದರೆ 15ನೇ ತಾರೀಕಿಂದ ಸೂರ್ಯನ ಬೆಂಬಲ ಆರಂಭ ಆಗುವಂಥದ್ದು. 4ನೇದಾಗಿ ಸೂರ್ಯನ ಬೆಂಬಲ ಸಹ ಇರುವಂಥದ್ದು. ಇವೆಲ್ಲ ಇರುವಾಗ ನಿಮಗೆ ಕೆಲವೊಂದು ನೆಮ್ಮದಿ ಶಾಂತಿ ಅಂತ ಹೇಳಿದರೆ ಅಲ್ಲಿ ಕೆಲವೊಂದು ವೈರುಧ್ಯಗಳು, ಈ ಮಂಗಳ ವೈರುಧ್ಯ ಕೆಲವೊಮ್ಮೆ ಕಾಣ್ಬೋದು, ರಾಹುವಿನ ವೈರುಧ್ಯ ಕೆಲವೊಮ್ಮೆ ಕಾಣ್ಬೋದು, ಬುಧ ಗ್ರಹದ ಪ್ರಭಾವ ನಿಮಗೆ ವಿರುದ್ಧವಾಗಿರುತ್ತೆ. ಹಾಗಾಗಿ ನಿಮ್ಮದೇ ಮಿತ್ರರು ಶತ್ರುಗಳಾಗ್ಬೋದು, ನಿಮ್ಮದೇ ಬಂಧುಗಳಿಗೆ ಶತ್ರುಗಳಂತೆ ವರ್ತಿಸ್ಬೋದು, ಅಥವಾ ನಿಮ್ಮದೇ ಒಂದು ಕುಟುಂಬದ ವರ್ಗದವರು ನಿಮಗೆ ಈಗ ಯಾವುದೇ ವಿರುದ್ಧವಾದ ಚಿಂತನೆ ಮಾಡೋದಾಗಲಿ, ವಿರುದ್ಧವಾಗಿ ನಿಮಗೆ ವಾಗ್ವಾದ ಮಾಡೋದಾಗಲಿ, ದೂರು ಕಂಪ್ಲೇಂಟ್ ಕೊಡೋದು ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಏನಾದರೂ ನಿಮ್ಮ ವಿರುದ್ಧ ಸೇಡು ತೀರಿಸುವಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ನೆಮ್ಮದಿ ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು ಇತರ ಗ್ರಹಗಳ ಒಂದು ವೈರುಧ್ಯದಿಂದ ಕೆಲವೊಮ್ಮೆ ಸಂಭವಿಸ್ಬೋದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರಿಗೆ ಅವರ ಒಂದು ಸಹೋದ್ಯೋಗಿಗಳು ಸಹಪಾಠಿಗಳು ಸಹ ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನಾದರೂ ದೂರನ್ನು ದಾಖಲು ಮಾಡೋದು ಮುಂತಾದ ಘಟನೆಗಳು ಆಗ್ಬೋದು. ಇನ್ನು ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಸಹ ಏರುಪೇರಿನ ಘಟನೆಗಳು ಬರ್ಬೋದಾಗಿದೆ. ಹಾಗಾಗಿ ಇಂಥ ನೆಮ್ಮದಿ ಮತ್ತು ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು ಪದೇ ಪದೇ ಆಗುವಂಥದ್ದು. ಇನ್ನು ವ್ಯಾಪಾರ ಮತ್ತು ಉದ್ಯೋಗ ವೃತ್ತಿ ವಿಚಾರದಲ್ಲಿ ಪರವಾಗಿಲ್ಲ. ಹಣಕಾಸು ಆದಾಯ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಬಂದಷ್ಟೇ ಆದಾಯ ಸ್ವಲ್ಪ ಖರ್ಚುನೂ ಆಗುತ್ತೆ. ಯಾಕಂದರೆ ಶುಕ್ರನ ವೈರುಧ್ಯ ಸಹ ನಿಮಗೆ ಎದುರಿಸಬೇಕಾಗತ್ತೆ. ಶುಕ್ರನು 6-7ರ ಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಬಂದ ಆದಾಯವು ಕೆಲವೊಮ್ಮೆ ನಷ್ಟ ಆಗೋದಾಗಲಿ, ಬಂದ ಆದಾಯದಷ್ಟೇ ಖರ್ಚುಗಳು ಬರೋದು, ಅನಪೇಕ್ಷಿತ ಖರ್ಚು ಅನಿರೀಕ್ಷಿತ ಖರ್ಚು ಎಲ್ಲ ಬರ್ಬೋದಾಗಿದೆ. ಅಥವಾ ಯಾವುದೇ ನೀವು ಕೂಡಿಟ್ಟ ಅಥವಾ ಸೇವಿಂಗ್ ಮಾಡಿಟ್ಟ ಹಣವನ್ನು ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ, ಸಾಲವನ್ನು ಪಡೆಯಬೇಕಾದ ಪ್ರಮೇಯ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನಪೇಕ್ಷಿತ ಮತ್ತು ಮನಸ್ಸಿನ ಒತ್ತಡ ಚಿಂತೆ ಹೇರಿಕೆ ಮಾಡುವಂಥ ಘಟನೆಗಳು ಆಗ್ಬೋದಾಗಿದೆ. ಅಲ್ಲಿ ಬುಧನ ಅನುಗ್ರಹ ನಿಮಗೆ ಪಂಚಮದಲ್ಲಿ ಸಹ ಇರುವುದಿಲ್ಲ, ಶುಕ್ರನ ಅನುಗ್ರಹ ಸಹ ಇರುವುದಿಲ್ಲ, ರಾಹು ಸಹ ವಿರುದ್ಧವಾಗಿರೋ ಕಾರಣ ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ಹಿಂದೆ ನಿಮ್ಮ ಜೊತೆಗಿದ್ದಂಥ ಸಂಬಂಧಿಗಳು ಮಿತ್ರರು ನಿಮ್ಮ ವಿರುದ್ಧ ಏನಾದರೂ ದೂರು ದಾಖಲು ಮಾಡೋದಾಗಲಿ, ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಅಥವಾ ನಿಮ್ಮ ಯಾವುದೇ ಒಂದು ಸೀಕ್ರೆಟ್ ಅಥವಾ ನಿಮ್ಮ ಗುಟ್ಟನ್ನು ಅಲ್ಲಿ ಬಹಿರಂಗಪಡಿಸಿ ನಿಮಗೆ ಅವಮಾನ ಅಥವಾ ಇರುಸು ಮಾಡುವಂಥ ಘಟನೆ ಎಲ್ಲ ಆಗುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣದ ಬಳಕೆಯಲ್ಲಿಯೋ, ಹಣಕಾಸಿನ ಪಾವತಿ ಪೇಮೆಂಟ್ಗಳ ವಿಚಾರದಲ್ಲಿಯೋ, ಜೊತೆಗೆ ಮಿತ್ರರಲ್ಲಿ ಬಂಧುಗಳಲ್ಲಿ ಯಾವುದೇ ರೀತಿಯ ನೀವು ಮಾತುಕತೆಗಳಲ್ಲೂ ಎಚ್ಚರವಾಗಿರಬೇಕಾಗತ್ತೆ. ಹಾಗಾಗಿ ನೀವು ಮಾಡಿದ ಒಂದು ಮಾತನ್ನು, ನೀವು ತಪ್ಪು ಮಾತುಗಳು ಅದು ನಿಮಗೆ ತುಂಬ ಬೆಲೆ ತೆರಬೇಕಂತ ಒಂದು ವಿಚಾರಕ್ಕೆ ಹೋಗ್ಬೋದಾಗಿದೆ. ಹಾಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಸಹ ಹಾಗೆ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಏರುಪೇರುಗಳು, ತಲೆನೋವು, ಹೊಟ್ಟೆ ನೋವು ಅಥವಾ ಆಹಾರ ದೋಷ, ಅಜೀರ್ಣ ಮುಂತಾದ ಸಮಸ್ಯೆಗಳು ಸಹ ತಲೆದೋರ್ಬೋದು. ಹಾಗಾಗಿ ಒಟ್ಟಾರೆ ನಿಮಗೆ ಗ್ರಹಗಳ ಫಲಿತಾಂಶ ಮಿಶ್ರವಾಗಿ ಕಂಡು ಬಂದಿದೆ. ಕೆಲವೊಂದು ವಿಚಾರದಲ್ಲಿ ಉತ್ತಮ ಬಂದರೂ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮಿಶ್ರ ಫಲ, ಅಧಮ ಫಲಗಳು ವ್ಯಕ್ತವಾಗ್ತವೆ. ಜೊತೆಗೆ ನಿಮ್ಮ ನಿರೀಕ್ಷೆಗೆ ಮೀರಿದ ಅಥವಾ ಅನಪೇಕ್ಷಿತವಾದ ಘಟನೆಗಳು ಹಲವಾರು ಬಾರಿ ಜರಗಲಿವೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿನ ಬಗ್ಗೆನೂ ಆರೋಗ್ಯದ ಬಗ್ಗೆನೂ ಕಾಳಜಿ ಖಂಡಿತ ಬೇಕಾಗುತ್ತೆ. ಅಪರಿಚಿತರಲ್ಲಿ ವ್ಯವಹಾರ ಅಥವಾ ಯಾವುದೇ ರೀತಿಯ ನಿಮಗೆ ಸಂಶಯಾಸ್ಪದ ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ಏನಾದರೂ ನೀವು ಪಾಲುದಾರಿಕೆ ಮಾಡೋದಾಗಲಿ, ಹೂಡಿಕೆ ಮಾಡೋದಾಗಲಿ ಮಾಡಿದರೆ ಅದು ನಿಮಗೆ ನಷ್ಟಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಂತೆಲ್ಲ ವಿಚಾರಗಳನ್ನು ಗಮನಿಸ್ಕೋಬೇಕು. ಈ ಒಂದು ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಮಧ್ಯೆ ಮಧ್ಯೆ ಇರುತ್ತೆ, ಇಲ್ಲ ಅಂತೇನಿಲ್ಲ. ಈ 17 ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. ಹಾಗಾಗಿ ಆ ಚಂದ್ರನ ಅನುಕೂಲ ಬರುವಂಥ ದಿನಗಳನ್ನ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೇಕಾಗತ್ತೆ. ಆ ಡೇಟ್ಗಳು ಈ ರೀತಿ ಇರ್ತವೆ. ಮಾರ್ಚ್ 1, 2, 3, 4, 7, 8, 12, 13, 19, 20, 21, 27, 28, 29, 30, 31 ಒಟ್ಟಿಗೆ 17 ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳು ಸಿಕ್ಕಿವೆ. ಹಾಗಾಗಿ ಅದನ್ನು ಅದೃಷ್ಟದಾಯಕವಾಗಿ ಅದನ್ನು ಯಾವುದೇ ಕೆಲಸ ಕಾರ್ಯಗಳಿಗೆ ಭೇಟಿ ಮಾಡಲಿಕ್ಕೆ, ಪ್ರಮುಖ ಒಪ್ಪಂದ ಸಹಿ ಮಾಡಲಿಕ್ಕೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಗಮನಿಸ್ಕೊಳ್ಳುವಂಥದ್ದು. ಇನ್ನು
ಈ ಗ್ರಹಗಳ ವೈರುಧ್ಯನ ಆಗಲೇ ಹೇಳಿದೆ ನಿಮಗೆ. ರವಿ ಪೂರಕವಾಗಿಲ್ಲ, ಅಂದರೆ ಆರಂಭದಲ್ಲಿ ಆತನು 14 ವಾರ ನಿಮಗೆ ವಿರುದ್ಧವಾಗಿರ್ತಾನೆ. ಮಂಗಳನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಬುಧನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧ. ಶುಕ್ರನು ಸಹ ಅಷ್ಟು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರುವಂಥದ್ದು. ರಾಹು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಹಾಗಾಗಿ 5 ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಆ ದೋಷ ನಿವಾರಣಾರ್ಥವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಪಠನೆ ಮಾಡ್ಬೋದು. ಈಶ್ವರ, ಶಿವನ ಭಕ್ತಿ, ಗಣೇಶ ಅಥವಾ ವಿನಾಯಕನ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರೇಶ್ವರ ಮುಂತಾದ ಭಕ್ತಿ ಮಾಡ್ಬೋದು. ಹಾಗೆಯೇ ನಿಮ್ಮ ಕುಲ ದೇವತನೋ, ಗ್ರಾಮ ದೇವತನೋ, ದಿಷ್ಟ ದೇವರ ಭಕ್ತಿ ಮಾಡೋದಾಗಲಿ, ಅಂಥ ದೇವಾಲಯಗಳ ಸಂದರ್ಶನ, ನವಗ್ರಹಗಳ ಧಾನ್ಯವನ್ನು ದಾನ ಕೊಡುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿಯ ಆಹಾರ ಪದಾರ್ಥ, ವಸ್ತ್ರ, ಬಟ್ಟೆಗಳನ್ನು ದಾನ ರೂಪವಾಗಿ ಕೊಡುವಂಥದ್ದು. ಹೀಗಾಗಿ ಇಂಥ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಈ ದೇವಾಲಯಗಳ ಸಂದರ್ಶನ ಮಾರ್ಗದ ಮೂಲಕನೋ ಅಥವಾ ಯಾವುದೇ ರೀತಿಯ ಜಪ ತಪ ಧ್ಯಾನದ ಮೂಲಕ ನೀವು ದೋಷವನ್ನು ಕಳೆದುಕೊಳ್ಬೋದು. ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಬೇಕು ತುಲಾರಾಶಿಯವರು. ಈ ತಿಂಗಳಲ್ಲಿ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಬೋದು. ಎಲ್ಲೋ ಮಿಕ್ಸ್ ಬ್ಲೂ ಅಂದರೆ ಅಲ್ಲಿ ಗುರುವಿನ ವಿಶೇಷವಾದ ಅನುಗ್ರಹ ಜೊತೆಗೆ ಶನಿ ಮಹಾತ್ಮನ ಅನುಗ್ರಹ, ಕೇತುನ ಬೆಂಬಲ ಇರೋ ಕಾರಣ ಈ 3 ಬಣ್ಣಗಳು ಸಂಖ್ಯೆ 3, 7, 8 3, 7, 8 ಬಳಸ್ಕೊಳ್ಳಿ. ಏನು ಸೂರ್ಯ ಅನುಗ್ರಹ ನಿಮಗೆ 15ರಿಂದ ಆರಂಭ ಆಗುತ್ತೆ. 15ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಬಳಸ್ಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆರೋಗ್ಯ ಶುಭತೆ ಜಯಲಾಭ ಸಿದ್ಧಿಯಾಗಲಿ. ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಸವಾಲು, ಸಂಕಷ್ಟಗಳು, ಏರಿಕೆ, ನೆಮ್ಮದಿ, ಶಾಂತಿ, ಮರೀಚಿಕೆ ಎಂಬಂತಹ ಒಂದು ವಾಕ್ಯ ಬಂದಿದೆ. ಅಲ್ಲಿ ಗ್ರಹಗಳ ಒಂದು ಬೆಂಬಲ ನಿಮಗೆ ಅಷ್ಟಕ್ಕಷ್ಟೇ ಇದೆ. ಅಂದರೆ ಅದರ ಅರ್ಥ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾ ಇದೆ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಅಲ್ಲಿ ವಿಶೇಷವಾಗಿ ಸೂರ್ಯನ ಅನುಗ್ರಹ ನಿಮಗೆ ಈ ಪೂರ್ತಿ ಇರೋದಿಲ್ಲ. ಗ್ರಹರಾಜ ಅಥವಾ ಗ್ರಹಾಧಿಪತಿ ಸೂರ್ಯ ಭಗವಾನ್ ಅಂತ ಹೇಳ್ತಾರೆ. ಆ ಸೂರ್ಯ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರೋದಿಲ್ಲ. ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧನ ಅನುಗ್ರಹ ಇದ್ದರೂ ಸಹ ಕೆಲವೊಮ್ಮೆ ವಕ್ರಗತಿಯ ಕಾರಣವಾಗಿ ತಿಂಗಳ ಅಂತ್ಯಭಾಗದಲ್ಲಷ್ಟೇ ಬುಧನ ಅನುಗ್ರಹ ಸಿಗ್ಬೋದಾಗಿದೆ. ಗುರುಬಲ ಮೊದಲೇ ಗೊತ್ತಿರುವಂತೆ ನಿಮಗೆ ಗುರುಬಲ ತಿಂಗಳು ಪೂರ್ತಿಯಾಗಿ ಇರೋದಿಲ್ಲ. ಶುಕ್ರನು ಆರಂಭದಲ್ಲಿ ಪೂರಕವಾಗಿರ್ತಾನೆ, ತಿಂಗಳ ಅಂತ್ಯಭಾಗದಲ್ಲಿ ಶುಕ್ರನು ಸಹ ವೈರುಧ್ಯದ ಸ್ಥಾನಕ್ಕೆ ಬರ್ತಾನೆ. ಶನಿ ಮಹಾರಾಜರು ಪಂಚಮಸ್ಥರಾಗಿರೋ ಕಾರಣ ಪಂಚಮ ಶನಿಯ ನಿಮಗೆ ಕಾಟ ಇದ್ದೇ ಇರುತ್ತೆ. ರಾಹು ನಿಮಗೆ ಅರ್ಧಾಷ್ಟಮವಾಗಿ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಾನೆ. ಅಲ್ಲಿ ಕೇವಲ ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಸಿಗಲಿದೆ. ಆರಂಭದಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಸಿಗ್ಬೋದು. ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಮಗೆ ಈ ಬುಧನ ಬೆಂಬಲ ಸಿಗ್ಬೋದು. ಹಾಗಾಗಿ 2 ಅಥವಾ 3 ಗ್ರಹಗಳು ಅಷ್ಟೇ ನಿಮಗೆ ಪೂರಕವಾಗಿರ್ತವೆ. ಉಳಿದ 6 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಒಂದು ಗ್ರಹಗಳ ವೈರುಧ್ಯವನ್ನು ಎದುರಿಸುವ ಕಾರಣ ನಿಮಗೆ ನಾನಾ ಸವಾಲುಗಳು, ಸಂಕಷ್ಟಗಳು ಏರಿಕೆ ಆಗುತ್ತೆ. ಹಾಗಾಗಿ ಸವಾಲು, ಸಂಕಷ್ಟಗಳು ಏರಿಕೆ, ನೆಮ್ಮದಿ, ಶಾಂತಿ, ಮರೀಚಿಕೆ ಎನ್ನುವ ವಾಕ್ಯ ನಿಮಗೆ ಅನ್ವಯ ಆಗುತ್ತೆ ಮಾರ್ಚಲ್ಲಿ. ಹಾಗಾಗಿ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆಯಿಂದ ಖಂಡಿತ ವೃಶ್ಚಿಕ ರಾಶಿಯವರು ಇರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಅಲ್ಲಿ ವಿಶೇಷವಾಗಿ ಯಾರಿಗೆ ಈಗಾಗಲೇ ಇದ್ದಂಥ ಒಂದು ಆರೋಗ್ಯ ಸಮಸ್ಯೆ ಹಿನ್ನೆಲೆ ಅಂದರೆ ಹಿಸ್ಟ್ರಿ ಇದ್ದವರಿಗೆ, ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ ಅಥವಾ ಅಲರ್ಜಿನೋ ಇದ್ದವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಉಲ್ಬಣ ಆಗ್ಬೋದು. ಹವಾಮಾನ ವೈಪರೀತ್ಯದಿಂದ ಆಗುತ್ತೆ. ಉದಾಹರಣೆಗೆ ಅತಿಯಾದ ಉಷ್ಣತೆಯಿಂದ, ಅತಿಯಾದ ಶೀತದಿಂದಲೂ ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು, ಸುಸ್ತು ಆಗುವಂಥದ್ದು, ಆಯಾಸಗಳಾಗುವಂಥದ್ದು, ಜೊತೆಗೆ ಆಹಾರದಿಂದ, ನೀರಿನಿಂದ ಏನಾದರೂ ಇನ್ಫೆಕ್ಷನ್ಗಳು, ನಂಜುಗಳು ಅಥವಾ ಪಾಯ್ಸನಿಂಗ್ ಎಲ್ಲ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲ ವಿಚಾರನ ಗಮನಿಸ್ಕೊಂಡು ಆರೋಗ್ಯದ ಕಡೆಗೆ ಪ್ರಥಮ ಆದ್ಯತೆ. ಯಾಕಂದರೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಅಂದರೆ ನಾವು ಆರೋಗ್ಯದ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಅದನ್ನು ಇನ್ನೂ ಹೆಚ್ಚಾಗಿ ಈ ತಿಂಗಳಲ್ಲಿ ಹೆಚ್ಚಾಗಿ ಗಮನದಲ್ಲಿಟ್ಕೋಬೇಕು. ಇನ್ನು ಹಣಕಾಸಿನ ವಿಚಾರವಾಗಿ ಹಾಗೆ ಹಣಕಾಸಿನಲ್ಲಿ ಆಕಸ್ಮಿಕ ಖರ್ಚು, ಆಕಸ್ಮಿಕ ನಷ್ಟಗಳು, ಅನಪೇಕ್ಷಿತ ಖರ್ಚುಗಳು ಅಥವಾ ಯಾವುದೇ ರೀತಿ ನೀವು ಯಾವುದೇ ರೀತಿ ವಂಚನೆಗೆ, ಮೋಸಕ್ಕೆ ಒಳಗಾಗುವಂಥದ್ದು ಅಥವಾ ಅತಿ ಕಡಿಮೆ ಮೌಲ್ಯದ ವಸ್ತುವಿಗೆ ಹೆಚ್ಚಿನ ಬೆಲೆ ತೆಗೆದು ನೀವು ಬೇಸ್ಟ್ ಬೀಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದು, ದೊಡ್ಡ ಮೊತ್ತದ ಸಾಲ ಪಡೆಯೋದು ಅಷ್ಟು ಈಗ ಉತ್ತಮ ಅಲ್ಲ. ಹಾಗಾಗಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ. ಇನ್ನು ವೈಯಕ್ತಿಕ ಜೀವನ, ಬಾಂಧವ್ಯದಲ್ಲಿ ಸಹ ಹಾಗೆ ತುಂಬ ಏರುಪೇರಿನ ವಿಚಾರಗಳು ಆಗ್ತವೆ. ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಸೋದರರ ಬಾಂಧವ್ಯ, ಸಹೋದ್ಯೋಗಿಗಳ ಬಾಂಧವ್ಯ, ಮೇಲಾಧಿಕಾರಿಗಳ ಬಾಂಧವ್ಯ, ಈ ರೀತಿ ನಾವು ಮನುಷ್ಯ ಸಮಾಜದಲ್ಲಿ ಒಂದಲ್ಲ ಒಂದು ಬಾಂಧವ್ಯದಲ್ಲಿ ಇರಲೇಬೇಕಾಗತ್ತೆ. ಅಂಥ ಒಂದು ಬಾಂಧವ್ಯದಲ್ಲಿ ಈಗ ಕೈ ಘಟನೆಗಳು ಅಥವಾ ಹುಳಿ ಹಿಂಡುವ ಘಟನೆಗಳು ಬರ್ಬೋದು. ವಾಗ್ವಾದ, ಕಲಹ ಆಗ್ಬೋದು, ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಇತರ ವ್ಯಕ್ತಿಗಳು ನಿಮ್ಮ ಮೇಲೆ ಸುಳ್ಳು ದೂರನ್ನು, ಆರೋಪವನ್ನು ಮಾಡಿಸಿ ನಿಮ್ಮ ಮಧ್ಯೆ ಅನುಮಾನ, ಸಂಶಯದ ಭೂತಗಳು ಕಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಬಾಂಧವ್ಯದಲ್ಲೂ ಬರ್ತವೆ. ಇನ್ನು ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅನ್ನೋ ವಯಸ್ಸು ನೋಡಿದರೆ ಅಲ್ಲಿ ಎಲ್ಲ ವಿಭಾಗಗಳು ನಿಮಗೆ ಸವಾಲು ಮತ್ತು ಸಂಕಷ್ಟ ಬರ್ತವೆ. ವೃತ್ತಿ ನಿರತರಿಗೆ ಅಲ್ಲಿ ವೃತ್ತಿಯಲ್ಲಿ ಕಿರುಕುಳಗಳು ಬರ್ಬೋದು. ವೃತ್ತಿಯಲ್ಲಿ ಏನಾದರೂ ಮೇಲಾಧಿಕಾರಿಗಳು ನಿಮ್ಮ ಆರೋಪಗಳು ಬರುವಂಥದ್ದು. ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಸಹ ಕೊರತೆಗಳು ಬರುವಂಥದ್ದು. ಉದ್ಯೋಗದಲ್ಲಿ ನಿಮಗೆ ಸಿಗಬೇಕಾದ ಸವಲತ್ತುಗಳು ಸಿಗದೆ ಹೋಗ್ಬೋದು. ಅಥವಾ ನಿಮ್ಮ ವಿರುದ್ಧ ಏನಾದರೂ ಕ್ರಮಗಳು, ಡಿಸಿಪ್ಲಿನ್ ಆ್ಯಕ್ಷನ್ಗಳು ಬರುವಂಥದ್ದು. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ, ವ್ಯಾಪಾರ ಸ್ಲೋ ಅಥವಾ ಹಿನ್ನಡೆ ಆಗುವಂಥದ್ದು. ಅಥವಾ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ನಷ್ಟಗಳು ಆಗುವಂಥದ್ದು. ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರಿಗೆ ಅಲ್ಲಿ ಸಹ ಹಾಗೆ ಬೇರೆ ಬೇರೆ ಸವಾಲು, ಸಂಕಷ್ಟಗಳು ಉತ್ಪನ್ನ ಆಗುವಂಥದ್ದು.
ಹಾಗಾಗಿ ಯಾವುದೇ ವರ್ಗ ಇರಲಿ ಅಥವಾ ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಪೀಡೆಗಳು ಬರಲಿವೆ. ಇನ್ನು ರಾಜಕೀಯದಲ್ಲಿರೋರು, ಅಧಿಕಾರದಲ್ಲಿರೋರು ಅಥವಾ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಅನೇಕ ರೀತಿಯ ಸವಾಲು ಸಂಕಷ್ಟ ಬರ್ಬೋದು. ನಿಮ್ಮ ವಿರುದ್ಧ ಕಾನೂನು ಕ್ರಮ ಬರೋದಾಗಲಿ, ನೀವು ಹಿಂದೆ ಮಾಡಿದ ಯಾವುದೇ ರೀತಿಯ ಅಪರಾಧ ಕೃತ್ಯ ಅಥವಾ ತಪ್ಪುಗಳು ಈಗ ಬೆಳಕಿಗೆ ಬರೋದಾಗಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ ನಿಮ್ಮ ವಿರುದ್ಧ ಶಿಸ್ತು ಕ್ರಮಗಳೆಲ್ಲ ಬರೋದಾಗಲಿ ಎಲ್ಲ ಆಗುವಂಥದ್ದಿರುತ್ತೆ. ಇನ್ನು ಸಾರ್ವಜನಿಕ ಜೀವನದಲ್ಲಿರುವಂಥ ಸೆಲೆಬ್ರಿಟಿ ಮುಂತಾದ ವರ್ಗದವ್ರಿಗಾಗೆ ನಿಮ್ಮ ವಿರುದ್ಧ ಏನಾದರೂ ದೂರು ಕಂಪ್ಲೇಂಟ್ಗಳು ಬರೋದು, ನಿಮ್ಮ ವಿರುದ್ಧ ಜನರು ಸಿಡಿದೇಳುವಂಥ ಘಟನೆಗಳೆಲ್ಲ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆಗಳಿಗೆ ನೀವು ಸಾಕ್ಷಿಯಾಗ್ಬೋದು. ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅತಿರೇಕದ ವರ್ತನೆ ಬೇಡ. ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಯಂತ್ರ ವಾಹನ ಚಲಾವಣೆ, ದೂರ ಪ್ರಯಾಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಹೀಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಅನೇಕ ಸವಾಲುಗಳು, ಸಂಕಷ್ಟಗಳು ನಿಮ್ಮನ್ನು ಬೆನ್ನುಗಾವಲಾಗಿ ನಿಮಗೆ ಕಾಡ್ಬೋದು. ಇಲ್ಲಿ ಕೇವಲ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಬೋದು. ಯಾಕಂದರೆ ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿ ಒಂದು ಆಶೀರ್ವಾದ ಮಾಡುವಂಥ ಏಕೈಕ ಗ್ರಹ ಅಂದರೆ ಅಲ್ಲಿ ಕೇತು ಮಾತ್ರ. ಹಾಗಾಗಿ ತಿಂಗಳು ಪೂರ್ತಿ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳು ಬಳಸ್ಬೋದು. ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6. ಇದನ್ನು ಈ ಮಾರ್ಚ್ 25ರವರೆಗೆ ಅಷ್ಟೇ ಬಳಸ್ಕೋಬೋದು. ಯಾಕಂದರೆ ಮಾರ್ಚ್ 25ರ ಬಳಿಕ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ನೀವು ಮಾರ್ಚ್ 21ರಿಂದ ಬಳಸ್ಕೋಬೋದು. ಯಾಕಂದರೆ ಅಲ್ಲಿವರೆಗೂ ಬುಧನಿಗೆ ವಕ್ರಗತಿ ಇರುವ ಕಾರಣ ವಕ್ರಗತಿಯ ನಿವಾರಣೆ ಬಳಿಕ ಅಷ್ಟು ನಿಮಗೆ ಬುಧನು ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು 21ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರನ ಬೆಂಬಲ ನಿಮಗೆ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಆ ಡೇಟ್ಗಳನ್ನು ಗಮನಿಸಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಆ ದಿನಗಳನ್ನು ಬಳಸ್ಕೊಳ್ಳಿ. ಮಾರ್ಚ್ 2, 3, 4, 5, 6, 9, 10, 11, 14, 15, 16, 21, 22, 23, 24, 29, 30, 31 ಎಷ್ಟು ದಿನಾಂಕಗಳು ಅಂದರೆ ಸುಮಾರು 17 ದಿನಾಂಕಗಳು ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಬಂದಿವೆ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಯಾವುದೇ ಒಪ್ಪಂದ ಸಹಿ ಮತ್ತು ಅಂತ ಹೇಳಿದ್ರೆ ಆ ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ, ಮಧ್ಯೆ ಶುಕ್ರನ ಬೆಂಬಲ, ಮಧ್ಯೆ ಕೆಲವೊಮ್ಮೆ ಬುಧನ ಬೆಂಬಲ, ಜೊತೆಗೆ ತಿಂಗಳಲ್ಲಿ 17 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಸಿಗಲಿದೆ. ಹಾಗಾಗಿ ನೀವು ನಿರಾಶರಾಗದೆ ಧೈರ್ಯವನ್ನು ತಂದುಕೊಂಡು ನಿಮ್ಮ ಕಾರ್ಯಪ್ರವೃತ್ತರಾಗಿ ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ನಿಷ್ಠೆಯಿಂದ ಪಾಲ್ಗೊಳ್ಳಿ. ಜೊತೆಗೆ ದೋಷಗಳ ನಿವಾರಣೆಗಾಗಿ ನಿಮಗೆ ಗೊತ್ತಿರುವಂತೆ ನಿಮ್ಮ ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮ ದೇವತೆನೋ ಅಥವಾ ಶಿವ, ವಿಷ್ಣು, ಗಣೇಶ, ಅಮ್ಮನವರು ಅಥವಾ ದೇವಿಯ ಭಕ್ತಿ ಮಾಡುವಂಥದ್ದಾಗಲಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕ, ನವಗ್ರಹಗಳ ಧಾನ್ಯಗಳನ್ನು ದಾನ ಕೊಡುವಂಥದ್ದು, ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಮುಂತಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗಗಳನ್ನು ಅನುಸರಿಸ್ತಾ ಬನ್ನಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವೇದ ಶೀಘ್ರ ಜಯಲಾಭಗಳು ಸಿದ್ಧಿಯಾಗಲಿ. ಧನುಸ್ಸು ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಧನುಸ್ಸು ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಪಂಚಗ್ರಹಗಳಿಂದ ಭರ್ಜರಿ ಕೊಡುಗೆ ಹಾಗೂ ಸುಖ ಸಮೃದ್ಧಿಯ ಮಾಸ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ. ಈ ತಿಂಗಳಲ್ಲಿ ನಿಮಗೆ 5 ಗ್ರಹಗಳಿಂದ ಉತ್ತಮವಾದ ಒಂದು ಬೆಂಬಲ ಸಿಗುವಂಥದ್ದು. ಅಲ್ಲಿ ಗುರು ಬಲ ನಿಮಗೆ ಈಗಾಗಲೇ ಇರುವಂಥದ್ದು, ಗುರುವಿನ ಅನುಗ್ರಹ ನಿರಂತರವಾಗಿ ತಿಂಗಳು ಪೂರ್ತಿ ಇರುವಂಥದ್ದು. ಅದೇ ರೀತಿ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿರ್ತಾನೆ, ರಾಹು ಅನುಗ್ರಹ ಇರುತ್ತೆ. ಅದೇ ರೀತಿ ಪ್ರಬಲ ಇನ್ನೊಂದು ಗ್ರಹವಾದ ಶುಕ್ರ ಗ್ರಹದ ಅನುಗ್ರಹ ತಿಂಗಳು ಪೂರ್ತಿ ಇರಲಿದೆ. ಹಾಗೆಯೇ ಈ ತಿಂಗಳ 15ರಿಂದ ಅಲ್ಲಿ ರವಿಯ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ವಿಶೇಷವಾಗಿ ಅಲ್ಲಿ ಮೀನರಾಶಿಗೆ ರವಿಯ ಪ್ರವೇಶ ಆಗ್ತಿದ್ದಂತೆ ಸೂರ್ಯನ ಬಲ 15ನೇ ತಾರೀಕಿಂದ ಆರಂಭ ಆಗುತ್ತೆ. ಮಂಗಳನು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿ ಮಂಗಳದಾಯಕನಾಗಿದ್ದಾನೆ. ಹಾಗಾಗಿ ಈ ಪ್ರಮುಖವಾದ ಪ್ರಬಲ ಗ್ರಹಗಳ ಒಂದು ಪಂಚಗ್ರಹಗಳ ಒಂದು ಆಶೀರ್ವಾದ ಇರುತ್ತೆ. ಹಾಗೆಯೇ ಮಧ್ಯೆ ಚಂದ್ರಾನುಗ್ರಹ ಸಹ ಮಧ್ಯೆ ಬರ್ತಾ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಇವೆಲ್ಲ ನೀವೆಲ್ಲ ಏನೇನೋ ಊಹೆ ಮಾಡಿಕೊಂಡಿದ್ರು ಅಥವಾ ಕನಸು ಕಂಡಿದ್ರು ಅವೆಲ್ಲ ನನಸಾಗಲಿಕ್ಕೆ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂಥ ರಾಶಿ ಧನುರಾಶಿಯಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರು, ಸಾಧಕರು ಎಲ್ಲ ಇದ್ದರೆ ಅವರ ಒಂದು ಕನಸು ಗುರಿಯನ್ನು ತಲುಪಲಿಕ್ಕೆ ಉತ್ತಮವಾದ ಹುದ್ದೆ, ಉದ್ಯೋಗ ಪಡೆಯುವಂತಹ ಕನಸಿಗೆ ಆಗಲಿ ಅಥವಾ ಉನ್ನತ ಶಿಕ್ಷಣದ ಒಂದು ಕನಸಿರ್ಬೋದು ಅಥವಾ ಅವರ ಈಗಾಗಲೇ ಇರುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿನೋ, ಪ್ರಮೋಷನೋ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವೆಲ್ಲ ಸಿಗಲಿಕ್ಕೆ ಉದ್ಯೋಗವನ್ನು ಬದಲಿಸುವಂಥದ್ದು ವಿಚಾರ ಇದ್ದರೆ. ಹೀಗಾಗಿ ಏನೆಲ್ಲ ಕನಸುಗಳನ್ನು ನನಸುಗೊಳಿಸಲಿಕ್ಕೆ ಬಹಳ ಒಂದು ಅಪೂರ್ವವಾದ ಅವಕಾಶ ಧನುರಾಶಿಯವರಿಗೆ ಬರಲಿದೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ನಿಮ್ಮ ಒಂದು ಕೌಟುಂಬಿಕ ವಿಚಾರಗಳಿದ್ರೆ, ಉದಾಹರಣೆಗೆ ಪತಿ ಪತ್ನಿಯರ ಮಧ್ಯೆ ಏನಾದರೂ ಸಂಬಂಧಗಳಲ್ಲಿ ಬಿರುಕಿದ್ರೆ ಅವೆಲ್ಲ ಈಗ ನಿವಾರಣೆ ಆಗುತ್ತೆ. ಜೊತೆಗೆ ತಂದೆ ಮಕ್ಕಳ ಮಧ್ಯೆ ಅಥವಾ ಕೌಟುಂಬಿಕ ವಿವಾದಗಳಿದ್ರೆ ಅವೆಲ್ಲ ಈಗ ಬಗೆಹರಿಯುತ್ತೆ. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲ ಮುಂತಾದ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳೆಲ್ಲ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಖಂಡಿತ ಈ ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯಮ, ಶಿಕ್ಷಣಕ್ಕೆ ಅನ್ವಯವಾಗುವಂತೆಯೂ ಜೊತೆಗೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಮಹತ್ತರವಾದ ಒಂದು ಸಾಧನೆ ಮಾಡಲಿಕ್ಕೆ, ಅದೇನಾದರೂ ಬದಲಾವಣೆಗಳನ್ನು ತರಲಿಕ್ಕೆ, ಹೊಸದರ ಆರಂಭ ಮಾಡಲಿಕ್ಕೆ,
ಇನ್ನು ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ. ಜೊತೆಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಂತ ಹೇಳಿದ್ರೆ ಮಂಗಳ ಮತ್ತು ಸೂರ್ಯರ ಅನುಗ್ರಹ ನಿಮಗೆ ವಿಶೇಷವಾಗಿರುತ್ತೆ. ಮಂಗಳನು ನಿಮಗೆ ತಿಂಗಳು ಪೂರ್ತಿ ಆಗಿದ್ದಾರೆ. ಹಾಗಾಗಿ ಯಾರ್ಯಾರು ಈ ಧನುರಾಶಿಯವರು ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂಮಿ ವ್ಯವಹಾರ, ಮನೆ ನಿರ್ಮಾಣದ ಕಾರ್ಯ, ಕನ್ಸ್ಟ್ರಕ್ಷನ್ ಫೀಲ್ಡು ಮುಂತಾದೆಲ್ಲ ಇಲ್ಲಿರ್ತಾರೋ ಅವರಿಗೆಲ್ಲ ವಿಶೇಷವಾದ ಕೊಡುಗೆ ಬರುತ್ತೆ. ಹೊಸ ಆರ್ಡರ್ ಬರ್ಬೋದು, ಅಥವಾ ಹೊಸ ಏನಾದರೂ ನಿಮಗೆ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡೋಂಥ ಅವಕಾಶ ಬರ್ಬೋದು, ಅಥವಾ ನೀವು ಸ್ವಂತಕ್ಕೇ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಸೈಟ್ ಕೊಳ್ಳುವ ವಿಚಾರ ಹೇಳಿದ್ರೆ ಅವಕ್ಕೆಲ್ಲ ಈಗ ಕ್ಷಿಪ್ರವಾದ ಚಾಲನೆ ಸಿಗುತ್ತೆ. ಇನ್ನು ಭೂಮಿಯ ದಾಖಲೆ ಪತ್ರ, ರೆಕಾರ್ಡ್ಗಳು ಅಥವಾ ಸರ್ಕಾರದಲ್ಲಿ ದಾಖಲೆಗಳು ಇವೆಲ್ಲ ಸರಿಪಡಿಸಿಕೊಳ್ಳಲಿಕ್ಕೆ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಈ ತಿಂಗಳಲ್ಲಿ ಅದ್ಭುತವಾದ ಅವಕಾಶ ಇರುತ್ತೆ. ಸೂರ್ಯ ಮಂಗಳರ ಆಶೀರ್ವಾದ, ಗುರು ಶುಕ್ರರ ಬಲ ಇರುವಾಗ ಅಲ್ಲಿ ನಿಮಗೆ ಯಾವುದೇ ಕೊರತೆ ಇರೋದಿಲ್ಲ. ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ, ಆದಾಯ ಚೆನ್ನಾಗಿರುತ್ತೆ, ಇನ್ಕಮ್ ಭಾಳ ಉತ್ತಮವಾಗಿರುತ್ತೆ. ಏನಾದರೂ ನೀವು ಇಂಥ ಬಂಧುಗಳಲ್ಲಿ, ಮಿತ್ರರಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಮೀಟಿಂಗ್ ಮಾಡಲಿಕ್ಕೆ, ಏನಾದರೂ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಮಹತ್ತರವಾದ ಪರ್ಚೇಸ್ಗಳನ್ನು ಮಾಡಲಿಕ್ಕೆ ಭಾಳ ಅದ್ಭುತವಾದ ಒಂದು ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು. ಇದನ್ನು ಚೆನ್ನಾಗಿ ಧನುರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆದರೆ ಮತ್ತೆ ಇಂಥ ಒಂದು ಗ್ರಹಗಳ ಸಂಯೋಜನೆ ಬರೋದಿಲ್ಲ. ಯಾಕಂದರೆ ಮಂಗಳನು ಕೇವಲ ಅಪರೂಪಕ್ಕೆ ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಮಂಗಳನ ಅನುಗ್ರಹ ಬರುವಂಥದ್ದು. ಹಾಗೆಯೇ ಸೂರ್ಯ ಭಗವಂತನ ಅನುಗ್ರಹ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಸಿಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಂಥ ಅದ್ಭುತವಾದ ಅಪರೂಪದ ಅವಕಾಶಗಳು ಸಿಗುತ್ತೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರ ಅನುಗ್ರಹ ಆಗಲೇ ಹೇಳಿದೆ ನಿಮಗೆ, ಚಂದ್ರನ ಬೆಂಬಲ ನಿಮಗೆ ಅಲ್ಲಿ ಹಲವಾರು ಬಾರಿ ಅವಕಾಶ ಮಾಡಿಕೊಳ್ಳಿದೆ. ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇದೆ ಅಂದರೆ ಮಾರ್ಚ್ ತಿಂಗಳಲ್ಲಿ 4, 5, 6, 7, 8, 12, 13, 17, 18, 23, 24, 25, 26 ಎಂಬಂತಹ ಈ 13 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ. ಯಾವುದಾದ್ರು ಪ್ರಮುಖ ಕೆಲಸ ಕಾರ್ಯಗಳಿದ್ರೆ, ನಿರ್ಧಾರಗಳಿದ್ರೆ, ಅಥವಾ ಭೇಟಿ ಮಾಡೋದಿದ್ರೆ, ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಒಪ್ಪಂದ, ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಇತ್ಯಾದಿಗಳಿದ್ರೆ ಇಲ್ಲಿ ಹೇಳತಕ್ಕಂತಹ ಈ 13 ದಿನಗಳಲ್ಲಿ ಚಂದ್ರನ ಬಲ ಸೇರುತ್ತೆ. ಹಾಗಾಗಿ ಅಲ್ಲಿ 5 ಮತ್ತು 1 ಅಂದರೆ 6 ಗ್ರಹಗಳ ಒಂದು ಅನುಗ್ರಹ ಇರುವಂತಹ ಒಂದು ಅವಕಾಶ ನಿಮಗೆ ಬರಲಿದೆ. ಹಾಗಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಹಲವಾರು ಸಾಧನೆಗಳೆಲ್ಲ ಆಗಲಿವೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಅಲ್ಲಿ ಆಗುವಂಥದ್ದು ಕೆಲವೊಂದು ದಿನಗಳಲ್ಲಿ ಅದ್ಭುತವಾದ ಜಯ ನಿಮ್ಮದಾಗ್ಬೋದು, ಅದ್ಭುತವಾದ ನಿಮ್ಮ ಗೆಲುವು ನಿಮ್ಮದಾಗ್ಬೋದು. ಏನು ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸರ್ಕಾರಿ ಹುದ್ದೆಗಳಿಗೆ ಪ್ರಯತ್ನ ಮಾಡುವಂಥವ್ರು, ಅಥವಾ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಮುಂತಾದಲ್ಲಿರೋರು, ಅದು ಯಾವುದೇ ರೀತಿಯ ನಿಮಗೆ ಈ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸೋರು ಅವರೆಲ್ಲರಿಗೂ ಈಗ ಒಂದು ಅದ್ಭುತವಾದ ಲಕ್ ಅಥವಾ ಅದೃಷ್ಟ ಇದೆ. ಹಾಗಾಗಿ ಎಲ್ಲ ವಯೋಮಾನದವರಿಗೂ ಈ ಮಾರ್ಚ್ ತಿಂಗಳು ಧನುರಾಶಿಯವರಿಗೆ ಅದ್ಭುತವಾದ ಶುಭ ಫಲವನ್ನು ನೀಡಲಿದೆ. ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳನ್ನು ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಗುರು ಅನುಗ್ರಹ ಇದೆ ತಿಂಗಳು ಪೂರ್ತಿ ಬಳಸುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇದೆ ಬಳಸುವಂಥದ್ದು. ಇದು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರ ಅನುಗ್ರಹ ತಿಂಗಳು ಪೂರ್ತಿ ಇರಲಿದೆ, ಅದನ್ನು ಬಳಸುವಂಥದ್ದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳು ಪೂರ್ತಿ ಮಂಗಳ ಅನುಗ್ರಹ ಇದೆ. ಹಾಗಾಗಿ ಈ 4 ಬಣ್ಣಗಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಬೋದು. ಯೆಲ್ಲೋ, ಗ್ರೇ, ವೈಟ್, ರೆಡ್ ಬಣ್ಣ ಬಳಸಿ. ಸಂಖ್ಯೆಗಳು 3, 4, 6, 9 3, 4, 6, 9 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಾಗೆಯೇ ಸೂರ್ಯ ಅನುಗ್ರಹ ನಿಮಗೆ 15ರಿಂದ ಆರಂಭ ಆಗುತ್ತೆ. ಹಾಗಾಗಿ ಮಾರ್ಚ್ 15ರಿಂದ ನೀವು ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ 1 ಬಳಸಿಕೊಳ್ಳುವಂಥದ್ದು. ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ 13 ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಅದ್ಭುತವಾದ ಅವಕಾಶಗಳು ಇವೆ. ಕೆಲವೊಂದು ಗ್ರಹಗಳ ನಿಮಗೆ ವೈರುಧ್ಯನೂ ಕಾಣ್ಬೋದು. ಅಂದರೆ ಕೆಲವೊಂದು ಹಂತದಲ್ಲಿ ನಿಮಗೆ ಬುಧನ ವೈರುಧ್ಯ ತಿಂಗಳು ಪೂರ್ತಿ ಇರಲಿದೆ, ಶನಿ ಮಹಾರಾಜನ ವೈರುಧ್ಯ ತಿಂಗಳು ಪೂರ್ತಿ ಇರಲಿದೆ, ಕೇತುವಿನ ವೈರುಧ್ಯ ಇರುತ್ತೆ. ಹಾಗೆ 3 ಗ್ರಹಗಳ ವೈರುಧ್ಯನೂ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಅಪರಿಚಿತರಿಂದ ಏನಾದರೂ ತೊಂದರೆಗಳು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಕೆಲವೊಮ್ಮೆ ಬಂಧು ಅಥವಾ ಮಿತ್ರರಲ್ಲಿ ವೈರುಧ್ಯಗಳು, ಅಥವಾ ಯಾವುದಾದ್ರೂ ನಿಮ್ಮ ಮೇಲೆ ಅಪವಾದ ಆರೋಪಗಳು ಬರುವಂಥದ್ದು, ಅಥವಾ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ, ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ಳೋದು, ಇದೆಲ್ಲ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು. ಹಾಗಾಗಿ ಅದರ ನಿವಾರಣೆಗಾಗಿ ನೀವು ನಿಮ್ಮ ಇಷ್ಟ ದೇವರು, ಕುಲದೇವತೆ ಅಥವಾ ಶಿವ, ಪಾರ್ವತಿ ಅಥವಾ ನಾರಾಯಣ, ಲಕ್ಷ್ಮೀ ನಾರಾಯಣ ಆಗಲಿ, ಕೃಷ್ಣ ವಿಷ್ಣುವಿನ ಯಾವುದೇ ರೂಪವನ್ನಾಗಲಿ, ಹನುಮಾನ್ ಅಥವಾ ಆಂಜನೇಯನ ಯಾವುದೇ ಸ್ವರೂಪವನ್ನಾಗಲಿ, ಅದೇ ರೀತಿ ಈ ಗಣೇಶ ಅಥವಾ ದುರ್ಗಾದೇವಿ ಮುಂತಾದ ಯಾವುದೇ ದೇವತಾ ಭಕ್ತಿಗಳನ್ನು ಮಾಡಿದಾಗಲೇ ಅಂಥ ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮಗಿರತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಅದ್ಭುತವಾದ ಅವಕಾಶ ಇದೆ. ಪಂಚಗ್ರಹಗಳಿಂದ ನಿಮಗೆ ಭರ್ಜರಿ ಕೊಡುಗೆ ಮತ್ತು ಸುಖ ಸಮೃದ್ಧಿಯ ಮಾಸ ಎಂಬಂತಹ ಅನ್ವಯ ಆಗುವಂಥ ವಾಸವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಮಕರ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಮಾರ್ಚ್ ತಿಂಗಳು ಅದ್ಭುತವಾದ ಉತ್ತಮ ಫಲ ನೀಡುವಂಥ ತಿಂಗಳಾಗಿರುತ್ತೆ. ಅದೃಷ್ಟ ಅಲ್ಲಿ ರವಿ ಮತ್ತು ರವಿಪುತ್ರರ ಆಶೀರ್ವಾದ ಭಾಗ್ಯ, ಉದ್ಯೋಗ, ಧನ ಇಂತಾದ ಇಷ್ಟಾರ್ಥ ಸಿದ್ಧಿ ಯೋಗ ಅಂತ, ಉದ್ಯೋಗ, ಧನ, ವಿವಾಹ ಮುಂತಾದ ಇಷ್ಟಾರ್ಥ ಸಿದ್ಧಿ ಯೋಗನೂ ಇದೆ. ರವಿ ಮತ್ತು ರವಿಪುತ್ರ ಆದರೆ ಶನಿ ಮಹಾರಾಜರ ಹಾಗೂ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಏಕಕಾಲದಲ್ಲಿ ಈ ತಿಂಗಳಲ್ಲಿ ಸಿಗುವಂಥದ್ದಿರುತ್ತೆ. ಇದಕ್ಕೆ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ, ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ.
ಅಪರೂಪಕ್ಕೆ ಸಿಗುವಂಥ ಈ ಸೂರ್ಯ ಅನುಗ್ರಹ ನಿಮಗೆ ಅಲ್ಲಿ 15ನೇ ತಾರೀಕಿಂದ ಸೂರ್ಯ ಭಗವಂತರು ಮೀನರಾಶಿಗೆ ಪ್ರವೇಶ ಆಗ್ತಿದ್ದಂತೆ ಅನೇಕ ರೀತಿಯ ಲಾಭ ಆದಾಯಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿ ಈ ಚಂದ್ರ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಅದ್ಭುತವಾದ ಕೊಡುಗೆ ಸಿಗುವಂಥದ್ದಿರುತ್ತೆ. ರಾಶ್ಯಾಧಿಪತಿಯಾದ ಶನಿ ಮಹಾರಾಜರು ನಿಮಗೆ ಮಾಸ ಪೂರ್ತಿ ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಸಿಗಲಿದೆ. ಇನ್ನು ವ್ಯಾಪಾರ ಮಾಡೋರಿಗೆ, ಉದ್ಯಮ ಮಾಡೋರಿಗೆ ಅಥವಾ ಸ್ವಂತ ಉದ್ಯಮ ಚಟುವಟಿಕೆ ಮಾಡೋರಿಗೆ ಅವರಿಗೂ ಹಾಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ, ಹೊಸ ಉದ್ಯಮ ಆರಂಭ ಮಾಡೋರಿಗೆ ಅವಕಾಶಗಳು, ಇನ್ನು ಕೆಲವೊಬ್ಬರಿಗೆ ವಿದೇಶ ಪ್ರಯಾಣ, ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶಗಳು ಬರ್ಬೋದು. ಅದೇ ರೀತಿ ಯಾವುದೇ ರೀತಿಯ ಕಾರ್ಮಿಕ ವರ್ಗ, ಉದ್ಯೋಗ ವರ್ಗದಲ್ಲಿ ಇರುವವರಿಗೆ ಹಾಗೆ ಅವರವರ ಉದ್ಯೋಗದಲ್ಲಿ ಏನೋ ಮಹತ್ತರವಾದ ಬದಲಾವಣೆ ಆಗಲಿ, ಹೆಚ್ಚಿನ ಒಂದು ಬಡ್ತಿ, ಪ್ರಮೋಷನ್ ಅಂತ ಅವಕಾಶಗಳಾಗಲಿ, ಅಥವಾ ಸಿಗಬೇಕಾದ ಸವಲತ್ತುಗಳು, ಬಹಳ ಕಾಲದಿಂದ ಸಿಗದೇ ಇದ್ದಂಥ ಸವಲತ್ತುಗಳು ಈಗ ಸಿಗುವಂಥದ್ದೆಲ್ಲ ಈ ತಿಂಗಳಲ್ಲಿ ಆಗುತ್ತೆ. ಅದೇ ರೀತಿ 15ರಿಂದಲೇ ಸೂರ್ಯಾನುಗ್ರಹ ಬರುತ್ತೆ ಅಂತ ಹೇಳಿದ್ದೇನೆ. ಅಲ್ಲಿ ಸೂರ್ಯ ಭಗವಂತರು ಮೀನರಾಶಿಗೆ ಬರುತ್ತಿದ್ದಂತೆ ನಿಮಗೆ ಅನೇಕ ರೀತಿಯ ಲಾಭ, ಆದಾಯ ಅಥವಾ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ರೀತಿ ದಾಖಲೆ ಪತ್ರಗಳ ಸಂಗ್ರಹ ಇವೆಲ್ಲ ಕ್ಷಿಪ್ರವಾಗಿ ಆಗುತ್ತೆ. ಜೊತೆಗೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಸಹ ಈ ತಿಂಗಳ ಮಧ್ಯಭಾಗದಿಂದ ನಿಮಗೆ ಒದಗಿ ಬರಲಿದೆ. ಇನ್ನು ಆರೋಗ್ಯ ವಿಚಾರ ಸಹ ಈ ತಿಂಗಳಲ್ಲಿ ಉತ್ತಮವಾಗಿರುತ್ತೆ. ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ, ಅಲ್ಲಿರತಕ್ಕಂಥ ಮಧ್ಯೆ ಚಂದ್ರನ ವಿಶೇಷ ಬೆಂಬಲ, ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಸಲ್ಲಿ ಸಮಾಧಾನದ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು, ಶುಭ ಸಮಾರಂಭಗಳಲ್ಲಿ ಉಪಕಾರದಲ್ಲಿ ಪಾಲ್ಗೊಳ್ಳುವಂಥದ್ದು. ಅದೇ ರೀತಿ ಈ ಮಕರ ರಾಶಿಯವರ ಯಾರ್ಯಾರು ನಿಮ್ಮ ಅವಲಂಬಿತರು ಇದ್ದರೆ, ಮಕ್ಕಳಿದ್ದರೆ, ನಿಮ್ಮ ಜೊತೆಗೆ ಮಕ್ಕಳಿದ್ದರೆ ಆ ಮಕ್ಕಳಿಗೂ ಈಗ ಒಳ್ಳೆಯದಾಗುವಂಥ ಅವಕಾಶಗಳು ಗ್ರಹಾನುಕೂಲದಿಂದ ಬರಲಿದೆ. ಇನ್ನು ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆ ಅಥವಾ ಮಹತ್ತರವಾದ ಏನಾದರೂ ನಿಮಗೆ ಸಿಗಬೇಕಾದ ಸವಲತ್ತುಗಳು, ಸೌಲಭ್ಯಗಳು ಅದು ಸಿಗ್ಬೋದು. ಅಥವಾ ಕೌಟುಂಬಿಕವಾದ ಆಸ್ತಿ ವಿವಾದ ಅಥವಾ ಕೌಟುಂಬಿಕವಾದ ಏನಾದರೂ ಈ ಬೇರೆ ಬೇರೆ ರೀತಿಯ ಹಣಕಾಸು ವಿವಾದಗಳಿಂದ ಪರಿಹಾರ ಆಗಿ ಅವೆಲ್ಲ ನಿಮಗೆ ಸಿಗುವಂಥದ್ದು. ಅಥವಾ ಪಿತ್ರಾರ್ಜಿತ ಸಂಬಂಧಿತ ಆಸ್ತಿಗಳಲ್ಲಿದ್ದರೆ ಅವೆಲ್ಲ ನಿಮಗೆ ಸಿಗುವಂಥ ಯೋಗ ಎಲ್ಲ ಇದೆ. ಹಾಗಾಗಿ ಹಲವಾರು ಉತ್ತಮ ಫಲಗಳ ನಿರೀಕ್ಷೆ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿರುತ್ತೆ. ಬಂಧು ಮಿತ್ರರ ಒಂದು ವಿಶೇಷವಾದ ನಿಮಗೆ ಬಾಂಧವ್ಯ ಹೆಚ್ಚಿನ ವೃದ್ಧಿ ಆಗುತ್ತೆ. ಇನ್ನು ಹಣಕಾಸಿಗೆ ಯಾವುದೇ ಕೊರತೆಗಳಿಲ್ಲ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಧನವನ್ನು ಶುಕ್ರ ಭಗವಂತರ ಆಶೀರ್ವಾದ ನಿಮಗೆ ಸಿಗಲಿದೆ. ತೃತೀಯ ಮತ್ತು ಚತುರ್ಥದಲ್ಲಿರುವಂತಹ ಶುಕ್ರನು ನಿಮಗೆ ನಿರಂತರವಾಗಿ ಧನಕ್ಕೆ ಯಾವುದೇ ರೀತಿ ಕೊರತೆ ಉಂಟು ಮಾಡೋದಿಲ್ಲ, ಆದಾಯ ನಿರಂತರವಾಗಿ ಇರುತ್ತೆ. ಹಾಗೆಯೇ ನಿಮಗೆ ಹೇಳಿದಂತೆ ಗ್ರಹ ಬೆಂಬಲ, ವಿಶೇಷವಾಗಿ ಸೂರ್ಯ ಅನುಗ್ರಹ, ಶನಿ ಮಹಾರಾಜರ ಅನುಗ್ರಹ, ಶುಕ್ರನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಬುಧನು ಹಾಗೆ ನಿಮಗೆ ಅವನು ಮಧ್ಯಭಾಗದ ಬಳಿಕ ಬುಧನ ಒಂದು ವಕ್ರಗತಿ ನಿವಾರಣೆ ಆಗ್ತಿದ್ದಂತೆ 21ರಿಂದ ಬುಧನ ಅನುಗ್ರಹ ಸಹ ನಿಮಗೆ ಬರಲಿದೆ. ಹಾಗಾಗಿ ಮಧ್ಯಭಾಗದಿಂದ ನಿಮಗೆ ಬುಧಾದಿತ್ಯರ ವಿಶೇಷವಾದ ಕೃಪೆನೂ ಬರಲಿದೆ. ಹಾಗಾಗಿ ಹಲವಾರು ಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಈ ತಿಂಗಳಲ್ಲಿ ಬರುವಂಥದ್ದು. ಇನ್ನು ಚಂದ್ರನ ಅನುಗ್ರಹ ನಿಮಗೆ 16 ದಿನಾಂಕಗಳಲ್ಲಿ ಸಿಗುತ್ತೆ. ಮಕರ ರಾಶಿಯವರಿಗೆ ಒಂದು ಅದೃಷ್ಟದಾಯಕವಾದಂತಹ ಚಂದ್ರನ ಬೆಂಬಲ. ಆ ದಿನಾಂಕಗಳನ್ನು ಹೇಳ್ತೇನೆ, ಅದನ್ನು ಗಮನಿಸಿಕೊಳ್ಳಿ. ಮಾರ್ಚ್ 1, 7, 8, 9, 10, 11, 14, 17, 16, 17, 19, 20, 25, 26, 27, 28, 29 ಇಷ್ಟು ದಿನಾಂಕಗಳಲ್ಲಿ ನಿಮಗೆ ಈ ಚಂದ್ರನ ಬೆಂಬಲ ಇರುವಂಥ ದಿನಗಳು. ಆ ಚಂದ್ರ ಅನುಗ್ರಹ ಇರುವಂಥ ದಿನಗಳನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳು, ಭೇಟಿಯಾಗುವುದಿದ್ದರೆ, ವ್ಯಾಪಾರ ಒಪ್ಪಂದಗಳಿದ್ದರೆ, ಸಹಿ ಮಾಡುತ್ತಿದ್ದರೆ, ಇನ್ನಿತರ ಯಾವುದೇ ರೀತಿ ವ್ಯಾವಹಾರಿಕ ಅಥವಾ ಸಾಂಸಾರಿಕವಾದ ಕೆಲಸ ಕಾರ್ಯಗಳು ಆರಂಭಗಳು ಮಾಡಬೇಕಾದ್ರೆ ಈ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಬಳಸಿದರೆ ಇನ್ನಷ್ಟು ಅದ್ಭುತ ಫಲ ಆಗುತ್ತೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಸೂರ್ಯಚಂದ್ರರ ಅನುಗ್ರಹ, ಶುಕ್ರನ ಅನುಗ್ರಹ, ಶನಿ ಮಹಾತ್ಮ ಅನುಗ್ರಹ, ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಒಂದು ರಕ್ಷಣಾ ಕವಚವಾಗಿ ಸಿಗಲಿದೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಕೈಗೂಡಲಿವೆ. ದೂರ ಪ್ರಯಾಣ ಇರ್ಬೋದು, ಶುಭ ಕಾರ್ಯಗಳು ಇರ್ಬೋದು, ಅಥವಾ ಏನಾದರೂ ಯಂತ್ರ, ವಾಹನ, ಭೂಮಿ, ಮನೆ ಕೊಳ್ಳುವಂಥದ್ದು ಇರ್ಬೋದು, ಸೈಟು ಕೊಳ್ಳುವಂಥದ್ದು ಇವೆಲ್ಲಕ್ಕೂ ಚಾಲನೆ ಸಿಗುತ್ತೆ. ಜೊತೆಗೆ ಯಾರಿಗೆ ಉದ್ಯೋಗದಲ್ಲಿ ಏನೋ ಸ್ವಲ್ಪ ಅಡೆತಡೆಗಳಿದ್ದು ಅದು ಉದ್ಯೋಗ ಸಿಗಲಿಕ್ಕೆ ಅಡೆತಡೆ ಅವೆಲ್ಲ ನಿವಾರಣೆಯಾಗಿ ಉತ್ತಮ ಉದ್ಯೋಗ ಸಿಗುವಂಥ ಅವಕಾಶವೂ ಒದಗಿ ಬರಲಿದೆ. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಅವರಿಗೆಲ್ಲ ಅನೇಕ ರೀತಿಯ ಅವಕಾಶಗಳು ಬರ್ಬೋದು, ಅಥವಾ ಉದ್ಯೋಗದಲ್ಲಿ ಬಡ್ತಿಯಂಥ ಅವಕಾಶಗಳು ಸಿಗುವಂಥದ್ದಿರುತ್ತೆ. ಹಾಗಾಗಿ ವಿಶೇಷ ಅವಕಾಶಗಳನ್ನು ಈ ತಿಂಗಳೆಲ್ಲ ಬಳಸಿಕೊಳ್ಳಿ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಈ ತಿಂಗಳಲ್ಲಿ ನೀವು ಮಹತ್ತರವಾದ ಏನೊಂದು ಗುರಿ ಇಟ್ಕೊಂಡ್ರೆ ಆ ಗುರಿ ಅಥವಾ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಂದು ಕೆಲವೊಂದು ಗ್ರಹಗಳ ವೈರುಧ್ಯ ಸಹ ನಿಮಗೆ ಈ ತಿಂಗಳಲ್ಲಿ ಕಾಡ್ಬೋದು. ಅಲ್ಲಿ ವಿಶೇಷವಾಗಿ ನಿಮಗೆ ಕೇತುವಿನ ವೈರುಧ್ಯ ಇದೆ, ರಾಹುವಿನ ವೈರುಧ್ಯ ಇರುತ್ತೆ, ಜೊತೆಗೆ ಗುರು ಬಲದ ಕೊರತೆ ಇರುತ್ತೆ. ಹಾಗಾಗಿ ಈ ಒಂದು 3 ಗ್ರಹಗಳ ವೈರುಧ್ಯ ಜೊತೆಗೆ ಮಂಗಳನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಗ್ರಹಗಳ ವೈರುಧ್ಯವನ್ನು ನೀವು ವಿಶೇಷವಾಗಿ ಪ್ರಾರ್ಥನಾ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗಗಳನ್ನು ಅನುಷ್ಠಾನ ಮಾಡ್ಕೋಬೋದು. ವಿಶೇಷವಾಗಿ ಅಲ್ಲಿ ಗಣೇಶ ಅಥವಾ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ಅಥವಾ ವೆಂಕಟೇಶ್ವರ ಅಥವಾ ವಿಷ್ಣುವಿನ ಯಾವುದೇ ಸ್ವರೂಪವನ್ನಾಗಲಿ, ನಿಮ್ಮ ಕುಲ ದೇವತೆಯನ್ನಾಗಲಿ ಅಥವಾ ಅಮ್ಮನವರನ್ನು ದುರ್ಗಾದೇವಿಯನ್ನಾಗಲಿ ಅಥವಾ ನಿಮ್ಮ ಗ್ರಾಮ ದೇವಿಯನ್ನಾಗಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಧರ್ಮದ ಆಸಕ್ತಿ ಉಳ್ಳವರು ದಾನ ಧರ್ಮದ ಮಾರ್ಗಗಳನ್ನು ಅನುಸರಣೆ ಮಾಡಿಕೊಂಡು ನಿಮಗೆ ಇರತಕ್ಕಂಥ ದೋಷವನ್ನು ಕಳೆದುಕೋಬೋದು.
ಈ ಮಾರ್ಚ್ ತಿಂಗಳಲ್ಲಿ ಅದ್ಭುತವಾದ ಉತ್ತಮ ಫಲಗಳು ನಿಮ್ಮದಾಗಲಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಾರ್ಚ್ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಮಾರ್ಚ್ ತಿಂಗಳು ವಿಶೇಷವಾಗಿ ಗುರು ಶುಕ್ರ ಚಂದ್ರರ ಕೃಪೆ ಇದೆ, ಶುಭ ಲಾಭವೂ ಇದೆ ಅನ್ನುವಂಥ ಒಂದು ವಾಕ್ಯ ಬಂದಿದೆ. ಈ ತಿಂಗಳಲ್ಲಿ ನಿಮಗೆ ಪ್ರಮುಖವಾಗಿ ಅಲ್ಲಿ ಗುರು ಬಲದ ಒಂದು ವಿಶೇಷವಾದ ಅನುಗ್ರಹ, ಶುಕ್ರನ ವಿಶೇಷವಾದ ಬೆಂಬಲ, ಚಂದ್ರನ ಬೆಂಬಲ ಇವೆಲ್ಲವೂ ಶುಭ ಗ್ರಹಗಳು ಅಂತ ಹೇಳಿದ್ರೆ ಆ ಶುಭ ಗ್ರಹಗಳ ಆಶೀರ್ವಾದ ಬಹಳ ಇರ್ತವೆ. ಹಾಗಾಗಿ ಗುರು ಶುಕ್ರ ಚಂದ್ರ ಮತ್ತು ಬುಧ ಗ್ರಹಗಳು ಶುಭ ಗ್ರಹಗಳ ವರ್ಗದಲ್ಲಿ ಬಂದಿವೆ. ಹಾಗಾಗಿ ಅಲ್ಲಿ 4ರಲ್ಲಿ 3 ಶುಭ ಗ್ರಹಗಳು ನಿಮ್ಮ ಪರವಾಗಿ ಇರುವಂಥದ್ದು ಅನೇಕ ರೀತಿಯ ಅಲ್ಲಿ ಶುಭ ಲಾಭಗಳಿಗೆ ಕಾರಣ ಆಗುತ್ತೆ. ವ್ಯಾಪಾರ, ಉದ್ಯಮ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಈ ತಿಂಗಳಲ್ಲಿ ಮಹತ್ತರವಾದ ಕಾರ್ಯ ಸಾಧನೆ ಮಾಡಲಿಕ್ಕೆ ನಿಮಗೆ ಅಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ ಸಹಾಯಕ್ಕೆ ಬರಲಿದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರಲ್ಲದೆ ಅವರಿಗೆ ಸಹ ವಿಶೇಷವಾದ ಅನುಕೂಲವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಸಹ ಚೆನ್ನಾಗಿ ಇರುವಂಥದ್ದು. ಭಾಳ ಕಾಲದಿಂದ ಇನ್ನು ನೆನೆಗುದಿಗೆ ಬಿದ್ದಂತಹ ವಿಚಾರಗಳು ಅಂದರೆ ಪೆಂಡಿಂಗ್ ಇದ್ದ ವಿಚಾರಗಳು ಈ ತಿಂಗಳಲ್ಲಿ ಅವೆಲ್ಲ ಕಾರ್ಯರೂಪಕ್ಕೆ ಅಥವಾ ಕಾರ್ಯಗತ ಆಗಲಿಕ್ಕಂಥ ಅವಕಾಶಗಳು ಬರೋದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳಿಗೆ ಒದಗಿ ಬರ್ಬೋದು. ಅಲ್ಲದೆ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಏನಾದರೂ ಕೊಡುಗೆಗಳು, ವಿಶೇಷವಾಗಿ ನಿಮ್ಮ ಮಾತೃ ಕುಟುಂಬ ಅಂದರೆ ನಿಮ್ಮ ತಾಯಿಯ ಕುಟುಂಬದಿಂದ ಅಥವಾ ಸಹೋದರ, ಮಾವ ಇತ್ಯಾದಿಗಳಿದ್ದರೆ ಆ ಮಾತೃ ಕುಟುಂಬ ವರ್ಗದಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆ, ಬಹುಮಾನ ಇತ್ಯಾದಿಗಳು ಬರುವಂಥದ್ದು ಅಥವಾ ಸಿಗಬೇಕಾದ ಏನೋ ಸವಲತ್ತುಗಳು, ಸೌಲಭ್ಯಗಳು ಎಲ್ಲ ಸಿಗುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಯಾರು ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಸಾಫ್ಟ್ವೇರು, ಹಾರ್ಡ್ವೇರು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಕಂಪ್ಯೂಟರ್ ಮುಂತಾದ ಉದ್ಯಮ ಕ್ಷೇತ್ರದಲ್ಲಿ ಇರ್ತಾರೆ ಅವರಿಗೆ ವಿಶೇಷವಾದ ಲಾಭ, ಅನುಕೂಲಗಳು ಈ ತಿಂಗಳಲ್ಲಿ ಆಗಲಿವೆ. ಹಾಗೆಯೇ ಯಾವುದೇ ರೀತಿಯ ಕೃಷಿ ಚಟುವಟಿಕೆ, ಕೈಗಾರಿಕೆಗಳಲ್ಲಿ ಇರುವವರಿಗೆ ಸಹ ಅವರ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳಾಗಿ ಹೆಚ್ಚಿನ ಒಂದು ಆದಾಯ ಅಥವಾ ಹಣಕಾಸು ನಿಮಗೆ ಕೈಗೆ ಸೇರಲಿದೆ. ಹಾಗೆ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮ್ಮ ಒಂದು ಮಧ್ಯೆ ಇದ್ದಂಥ ಬಂಧುಗಳಿದ್ದಂಥ ವಿರಸಗಳು ನಿವಾರಣೆಯಾಗಿ ಬಂಧುಗಳು ನಿಮ್ಮೊಳಗೆ ಉತ್ತಮವಾದ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ತಾರೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಸಹ ಈಗ ಕಡಿಮೆ ಆಗುತ್ತೆ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಅಥವಾ ನೀವು ಕೊಟ್ಟಂಥ ಸಾಲದ ಹಣ ಮರಳಿ ಬರ್ಬೋದಾಗಿದೆ. ಹಾಗಾಗಿ ಹಲವಾರು ಉತ್ತಮ ಫಲಗಳ ಒಂದು ನಿರೀಕ್ಷೆ ನಿಮಗೆ ಇದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಸಹ ಹಾಗೆ ಅವರವರಿಗೆ ಒಂದು ಏನೋ ಕನಸುಗಳಿದ್ರೆ ಆ ಗುರಿಯನ್ನು ತಲುಪಲಿಕ್ಕೆ ಅವಕಾಶಗಳು ಬರಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಮನೆ, ಭೂಮಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲೂ ಸಹ ಪರಿಣಿತಿಯ ಉತ್ತಮವಾದ ಫಲಗಳು ಈ ತಿಂಗಳಲ್ಲಿ ಸಿಗಲಿವೆ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಗುರು ಶುಕ್ರರ ವಿಶೇಷವಾದ ಬೆಂಬಲ ಅಂದರೆ ಗುರುಬಲ ಸಿಗೋದೇ ಅಪರೂಪ. ಒಂದು ಗುರುವಿನ ಗೋಚಾರದಲ್ಲಿ 5 ರಾಶಿಗಳಿಗೆ ಸಿಗುತ್ತೆ. ಆದರೆ ಅದರ ರಾಶಿ ನಿಮ್ಮ ರಾಶಿ ಒಂದಾಗಿರುತ್ತೆ. ಸಾಡೆ ಸಾತಿಯ ಒಂದು ಪರಿಣಾಮ, ಅಡ್ಡ ಪರಿಣಾಮ ಇದ್ದರೂ ಸಹಿತ ಏಕಕಾಲದಲ್ಲಿ ಗುರು ಶುಕ್ರ ಚಂದ್ರರ ವಿಶೇಷವಾದ ಬೆಂಬಲ ಇರುವ ಕಾರಣ ಈ ತಿಂಗಳಲ್ಲಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಗ್ರಹ ಅಂತ ಹೇಳಿದರೆ ಅದು 2 ದಿನಕ್ಕೂ ಚಂದ್ರನ ಚಲನೆ ವ್ಯತ್ಯಾಸ ಆಗ್ತಿದ್ದಂತೆ ಆ ಚಂದ್ರನ ಅನುಕೂಲತೆಗಳು ವ್ಯತ್ಯಾಸ ಆಗ್ತಿರ್ತವೆ. ಅಲ್ಲಿ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ, ಅದನ್ನು ಗಮನಿಸಿಕೊಳ್ಳಿ. ಈ ಮಾರ್ಚ್ 1, 2, 3, 4, 9, 10, 11, 12, 13, 17, 18, 21, 22, 27, 28, 29, 30, 31 ಇಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು. ಈ ದಿನಾಂಕಗಳನ್ನು ಗಮನಿಸಿಕೊಂಡು ಅದರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಯಾವುದೇ ರೀತಿಯ ಸಹಿ ಒಪ್ಪಂದಗಳಿದ್ರೆ ಅಥವಾ ಯಾವುದೇ ರೀತಿಯ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳಿದ್ರೆ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯವಹಾರಾದಿಗಳಿಗೆ ಸಂಬಂಧಪಟ್ಟ ಮೀಟಿಂಗ್ಗಳನ್ನು ಅಥವಾ ದಾಖಲೆ ಪತ್ರಗಳ ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನು ಸಹ ಈ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳಲ್ಲಿ ಮಾಡ್ಬೋದಾಗಿದೆ. ಈ ಒಟ್ಟಾರೆ ಫಲಿತಾಂಶವು ನಿಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪರವಾಗಿರಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಸಹಕಾರ, ಜೊತೆಗೆ ವಿದ್ಯಾರ್ಥಿ ಯುವಕರಿಗೆ ಸಹ ಶುಭ ಫಲಗಳು. ಹಾಗಾಗಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಅದ್ಭುತವಾದ ಯಶವನ್ನು, ಲಾಭವನ್ನು ಕೊಡುವಂಥದ್ದಿರುತ್ತೆ. ನೀವು ಈ ತಿಂಗಳಲ್ಲಿ ನಿರಂತರವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥದ್ದು, ಸಂಖ್ಯೆ 3 ಮತ್ತು 6 ಬಳಸುವಂಥದ್ದು, 3 and 6 ನಿರಂತರವಾಗಿ ಬಳಸ್ಕೊಳ್ಳುವಂಥದ್ದು. ಹಾಗೆಯೇ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳಲ್ಲಿ ನೀವು ಸ್ನೋ ತೈಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯವೂ ಇದೆ, ಇಲ್ಲವೆಂದರಿಲ್ಲ. ನಿಮಗೆ ಅಲ್ಲಿ ವಿಶೇಷವಾಗಿ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲಿದೆ. ಇವತ್ತು ರಾಹು ಕೇತುಗಳು ವಿರುದ್ಧವಾಗಿದ್ದಾರೆ. ಶನಿ, ರಾಹು, ಕೇತು ಹಾಗೂ ಮಂಗಳ ಈ ತಿಂಗಳಲ್ಲಿ ನಿಮಗೆ ಪೂರ್ತಿ ವಿರುದ್ಧವಾಗಿರ್ತಾರೆ. ರವಿ ಅಥವಾ ಸೂರ್ಯ ಭಗವಂತರು ಸಹ ನಿಮಗೆ ಅಷ್ಟೊಂದು ಬೆಂಬಲದಾಯಕವಾಗಿ ಇರೋದಿಲ್ಲ. ಹಾಗೆ ಇವೆಲ್ಲ ದೋಷ ನಿವಾರಣಾರ್ಥವಾಗಿ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡ್ಬೋದು. ಈಶ್ವರ ಅಥವಾ ಶಿವನ ಭಕ್ತಿ, ಗಣೇಶನ ಭಕ್ತಿ ಮಾಡುವಂಥದ್ದು, ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡುವಂಥದ್ದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದಾಗಿದೆ. ಇನ್ನು ರಾಹು ಕೇತುಗಳ ದೋಷ ನಿವಾರಣಾರ್ಥವಾಗಿ ನರಸಿಂಹ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ದೇವತಾ ಅನುಕೂಲಗಳ ಭಕ್ತಿಯನ್ನು ಮಾಡುವಂಥದ್ದು. ಅದೇ ರೀತಿ ಆಸಕ್ತಿ ಉಳ್ಳವರು ಧನ ಧರ್ಮಗಳನ್ನು ಮಾಡ್ಬೋದು. ನವಗ್ರಹಗಳ ಧಾನ್ಯನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ವಸ್ತ್ರಗಳನ್ನಾಗಲಿ ಅಥವಾ ಔಷಧ ಸಾಮಗ್ರಿಗಳನ್ನು ಅಥವಾ ಇನ್ನಿತರ ಅನಾಥಾಶ್ರಮ, ಬಡ ಬಗ್ಗರಿಗೆ ಅಥವಾ ವೃದ್ಧಾಶ್ರಮ ಮುಂತಾದ ಸೇವಾ ಸಂಸ್ಥೆಗಳಿಗೆ ನಿಮ್ಮಿಂದ ಯಾವುದೇ ರೀತಿಯ ಹಣದ ರೂಪದ ಕೊಡುಗೆಯನ್ನು ಕೊಡ್ಬೋದಾಗಿದೆ.
ಹಾಗಾಗಿ ಸಾಡೆ ಸಾತಿಯ ಪರ್ವದಲ್ಲಿರತಕ್ಕಂಥ ಕುಂಭರಾಶಿಯವರಿಗೆ ಮಧ್ಯೆ ಈ ತಿಂಗಳಲ್ಲಿ ಗುರು, ಶುಕ್ರ ಮತ್ತು ಚಂದ್ರರ ವಿಶೇಷವಾದ ಬೆಂಬಲ ಅದ್ಭುತವಾಗಿ ಸಿಗಲಿದೆ. ಸಣ್ಣ ಪುಟ್ಟ ತೊಡಕುಗಳು, ಏರುಪೇರುಗಳು ಇದ್ದರೂ ಉತ್ತಮವಾದ ಫಲಗಳ ನಿರೀಕ್ಷೆಯನ್ನು ಮಾರ್ಚ್ ತಿಂಗಳಲ್ಲಿ ಇಟ್ಕೋಬೋದು. ಎಲ್ಲ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ಮೀನರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಾಗ ಈ ತಿಂಗಳಲ್ಲಿ ನಿಮಗೆ ಆಕಸ್ಮಿಕ ಧನಲಾಭವೂ ಇದೆ, ನಾನಾ ಖರ್ಚು ಮತ್ತು ಸಂಕಷ್ಟಗಳು ಇವೆ ಅಂತ ಬರ್ತೀವಿ. ಹಾಗಾಗಿ ಈ ತಿಂಗಳಲ್ಲಿ ಮಿಶ್ರ ಫಲ ಅಥವಾ ಸಮ್ಮಿಶ್ರ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಮೀನರಾಶಿಯವರು. ಅಲ್ಲಿ ಶುಕ್ರಾನುಗ್ರಹ ನಿಮಗೆ ಇರುವಂಥದ್ದು, ಜೊತೆಗೆ ಅಲ್ಲಿ ಇರತಕ್ಕಂಥ ಕೇತುವಿನ ಬೆಂಬಲ ಇರುವಂಥದ್ದು, ಜೊತೆಗೆ ಮಧ್ಯೆ ಚಂದ್ರನ ಬೆಂಬಲ ಇರುವಂಥದ್ದು. ಹಾಗಾಗಿ 3 ಗ್ರಹಗಳ ಒಂದು ಬೆಂಬಲ ನಿಮಗೆ ಸಿಗತ್ತೆ. ಶುಕ್ರ, ಕೇತು ಹಾಗೂ ಚಂದ್ರರ ಅನುಗ್ರಹ ಇರುವಂಥದ್ದು. ಆದರೆ ನಿಮಗೆ ಇತರ 6 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಸಾಡೆ ಸಾತಿಯ ಒಂದು ಗಂಭೀರ ಸ್ಥಿತಿಯಲ್ಲಿ ಇರುವಂತಹ ಮೀನರಾಶಿಯವರು ಇಲ್ಲಿ ಯಾವುದೇ ಉತ್ತಮ ಫಲ ಬಂದರೂ ಅದರ ಬೆನ್ನಿಗೆ ಒಂದು ಕೆಟ್ಟ ಫಲ ಅಥವಾ ಏನಾದರೂ ಒಂದು ನಿಮಗೆ ಅನಿಷ್ಟವಾದ ವಿಚಾರಗಳು ಆಗುವಂಥದ್ದಿರುತ್ತೆ. ಈಗ ರಾಹು ಕೇತುಗಳ ಪೈಕಿ ಕೇತುವಿನ ಬೆಂಬಲ ಇದ್ದರೂ ರಾಹು ನಿಮಗೆ ಅಲ್ಲಿ ನಷ್ಟದಲ್ಲಿ ಇರುವಂತಹ ಕಾರಣ ರಾಹುವಿನಿಂದಾಗಿ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಅದು ವ್ಯಾಪಾರದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಅಥವಾ ಅನಾರೋಗ್ಯದ ಮೂಲಕ, ಆಸ್ಪತ್ರೆ ಖರ್ಚು ಮೂಲಕ, ಅಥವಾ ಯಂತ್ರನೋ ವಾಹನನೋ ಇದೆಲ್ಲ ರಿಪೇರಿ ಬಂದು ಕೆಟ್ಟು ಹೋಗುವಂಥದ್ದು ಇದರ ಮೂಲಕ. ಹೀಗೆ ಬೇರೆ ಬೇರೆ ರೀತಿಯ ನಿರೀಕ್ಷಿತ ಲಾಭವೂ ಇದೆ, ಅನಿರೀಕ್ಷಿತ ಖರ್ಚುಗಳು ಸಹ ಈ ತಿಂಗಳಲ್ಲಿ ಇದೆ. ಹಾಗಾಗಿ ಆಕಸ್ಮಿಕ ಧನಲಾಭವೂ ಇದೆ, ನಾನಾ ಖರ್ಚು ಮತ್ತು ಸಂಕಷ್ಟಗಳು ಇವೆ ಅನ್ನುವಂಥ ವಾಕ್ಯ ನಿಮಗೆ ಅನ್ವಯ ಆಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು. ಹಣಕಾಸು ವಿಚಾರ, ಜೊತೆಗೆ ವೈಯಕ್ತಿಕ ವಿಚಾರದಲ್ಲೂ ಸಹ ಹಾಗೆ ಅಷ್ಟು ಗ್ರಹಗಳ ಸ್ಥಿತಿ ಉತ್ತಮವಾಗಿರುವುದಿಲ್ಲ. ಮಂಗಳ ನಿಮಗೆ ವಿರುದ್ಧವಾಗಿರ್ತಾನೆ, ಬುಧನು ನಿಮಗೆ ವ್ಯಯದಲ್ಲಿರ್ತಾನೆ, ಗುರುವಿನ ಬೆಂಬಲ ನಿಮಗೆ ಇರೋದಿಲ್ಲ, ಜೊತೆಗೆ ಶನಿ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಇವೆಲ್ಲ ಇರುವ ಕಾರಣ ಸೂರ್ಯನ ಅನುಗ್ರಹ ನಿಮಗೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅಲ್ಲಿನೂ ಸೂರ್ಯನು ಹಾಗೆ ವ್ಯಯ ಮತ್ತು ಜನ್ಮದಲ್ಲಿ ಸೂರ್ಯನು ಬರುವಂಥದ್ದು. ಹಾಗೆ ಆರಂಭದಲ್ಲಿ 14ರವರೆಗೂ ಸೂರ್ಯನು ಕುಂಭರಾಶಿಯಲ್ಲಿರುವಂಥದ್ದು ವ್ಯಯಸ್ಥಾನ. ಆ ಬಳಿಕ 15ರಿಂದ ಅಲ್ಲಿ ಮೀನರಾಶಿಗೆ ಬಂದಾಗಲೂ ನಿಮ್ಮ ಜನ್ಮರಾಶಿಗೆ ಬಂದಂತಾಗುತ್ತೆ. ಹಾಗಾಗಿ 2 ಸ್ಥಾನಗಳಲ್ಲಿ ಸೂರ್ಯನು ವಿರುದ್ಧವಾಗಿರ್ತಾನೆ. ಹಾಗಾಗಿ ಈ ತಿಂಗಳಲ್ಲಿ ಹಲವಾರು ವಿವಾದಗಳಾಗ್ಬೋದು, ವಾಗ್ವಾದ ಕಲಹಗಳಾಗ್ಬೋದು, ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಯಾವುದೇ ಪ್ರಯತ್ನಗಳಲ್ಲಿ ಸ್ವಲ್ಪ ಸಫಲತೆಗಿಂತ ವೈಫಲ್ಯಗಳು ಆಗಾಗ ಕಂಡು ಬರುವಂಥದ್ದು. ಇನ್ನು ವಾಗ್ವಾದ ಕಲಹ ಮನೆಯಲ್ಲೂ ಹೆಚ್ಚಾಗುತ್ತೆ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಳಾಗುತ್ತೆ, ಉದ್ಯೋಗ ಸ್ಥಳದಲ್ಲಿ ಸಹ ಅದು ಹೆಚ್ಚಳ ಆಗ್ಬೋದು. ಮೇಲಾಧಿಕಾರಿಗಳ ಕಿರುಕುಳ, ನಿಮ್ಮ ಮೇಲೆ ಏನಾದರೂ ಶಿಸ್ತು ಕ್ರಮ, ಡಿಸಿಪ್ಲಿನರಿ ಆ್ಯಕ್ಷನ್ ಇತ್ಯಾದಿಗಳು ಬರುವಂಥದ್ದು. ಇನ್ನು ಖಾಸಗಿ ಇರ್ಬೋದು, ಸರ್ಕಾರಿ ಉದ್ಯೋಗಗಳ ಮೇಲೆ ನಾನಾ ರೀತಿಯ ಒಂದು ಗದಾ ಪ್ರಹಾರಗಳು, ಅಂದರೆ ನಿಮ್ಮ ಮೇಲೆ ಏನಾದರೂ ಆ್ಯಕ್ಷನ್ಗಳು ಬರ್ಬೋದಾಗಿದೆ. ಇನ್ನು ಕೆಲವರು ನಿಮಗೆ ಉದ್ಯೋಗದಲ್ಲಿ ಅಭದ್ರತೆ ಕಾಡ್ಬೋದು, ಅಂದರೆ ಇನ್ಸೆಕ್ಯೂರಿಟಿ, ಇನ್ನು ಉದ್ಯೋಗಕ್ಕೆ ಕೆಲವರಿಗೆ ಕುತ್ತು ಬರುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಇಲ್ಲಿ 6 ಗ್ರಹಗಳ ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸಬೇಕಾಗಿದೆ. ಸೂರ್ಯ, ಮಂಗಳ, ಬುಧ, ಗುರು, ಶನಿ, ರಾಹುಗಳ ವೈರುಧ್ಯನು ಈ ತಿಂಗಳಲ್ಲಿ ಎದುರಿಸುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ಮಾರ್ಚ್ ತಿಂಗಳು ನಿಮಗೆ ಅನೇಕ ರೀತಿಯ ಮಿಶ್ರ ಫಲಗಳಿಂದಲೋ, ಸವಾಲುಗಳಿಂದಲೋ, ಸಂಕಷ್ಟಗಳಿಂದಲೋ ನೀವು ಸ್ವಲ್ಪ ತತ್ತರಿಸಿ ಹೋಗ್ಬೋದು. ಕೌಟುಂಬಿಕ ಜೀವನದಲ್ಲೂ ಅಷ್ಟು ನೆಮ್ಮದಿ ಕೊರತೆ ಇರುತ್ತೆ. ವೈಯಕ್ತಿಕ ಜೀವನದಲ್ಲೂ ಸಹ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕವಾದ ಏನಾದರೂ ವಿಚಾರಗಳು ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ಅಪವಾದಗಳು, ಆರೋಪಗಳು ಬರ್ಬೋದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ರೀತಿಯ ತಪ್ಪುಗಳು ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕ್ರಮಗಳು ಬರ್ಬೋದು. ಸರ್ಕಾರಿ ಕೆಲಸ ಮುಂತಾದ ವಿಚಾರಗಳು, ಸರ್ಕಾರ ಕೋರ್ಟ್ ಕಚೇರಿ ವಿಚಾರ ದಂಡನೆಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ವೈರುಧ್ಯಗಳನ್ನು ಅಥವಾ ಕೆಲವೊಂದು ಸೋಲುಗಳನ್ನು ನೀವು ಅನುಭವಿಸುವಂಥ ಸಾಧ್ಯತೆ ತಿಂಗಳಲ್ಲಿ ಬರುತ್ತೆ. ಹಣಕಾಸು ಇದ್ದಷ್ಟೇ ಸಾಕಾಗೋದಿಲ್ಲ. ಹಣಕಾಸಿಗಿಂತ ಇತರ ವಿಚಾರಗಳು, ಆರೋಗ್ಯ, ಮನಸ್ಥಿತಿ, ನೆಮ್ಮದಿ ವಿಚಾರಗಳು ಸ್ವಲ್ಪ ಅಷ್ಟಕ್ಕಷ್ಟೇ ಇರುವಂಥದ್ದಾಗಿದೆ. ಹಾಗಾಗಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗನ ಅನುಸರಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಮೂರನೇ ವ್ಯಕ್ತಿಗಳ ಏನಾದರೂ ಸಹಾಯಕ್ಕೆ ಹೋಗೋದಾಗಲಿ, ಮೂರನೇ ವ್ಯಕ್ತಿಗಳ ಮಾತು ನಮಗೆ ಹೂಡಿಕೆ ಮಾಡೋದಾಗಲಿ, ಅಥವಾ ಇಂಥ ಜಾಮೀನು ಸೆಕ್ಯೂರಿಟಿ ಹಾಕುವಂಥ ವಿಚಾರಕ್ಕೆಲ್ಲ ನೀವು ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ನಿಮ್ಮ ವೈಯಕ್ತಿಕ ವಿಚಾರವನ್ನು ಸ್ವಲ್ಪ ಸರಿಪಡಿಸಲಿಕ್ಕೆ ನೋಡಬೇಕು ಹೊರತು ಮೂರನೇವರ ರಿಪೇರಿ ಮಾಡುವಂಥ ವಿಚಾರಗಳಿಗೆಲ್ಲ ಕೈ ಹಾಕೋದೀಗ ನಿಮಗೆ ಅದು ಬಹಳ ಒಂದು ಕಾಸ್ಟ್ಲಿಯಾಗಿ ಅಥವಾ ತುಂಬ ದುಬಾರಿಯಾಗಿ ಪರಿಣಾಮ ಆಗುತ್ತೆ. ಇನ್ನು ನಿಮಗೆ ಈ ಗ್ರಹಗಳ ಅನುಕೂಲ ಕೇವಲ ಶುಕ್ರನ ಅನುಗ್ರಹ ಇದೆ, ಕೇತುವಿನ ಬೆಂಬಲ ಇದೆ ಅಂತ ಹೇಳಿದ್ದೇನೆ. ಜೊತೆಗೆ ಚಂದ್ರನ ಬೆಂಬಲ, ಈ ಚಂದ್ರನ ಅನುಕೂಲನೂ ಹಾಗೆ ಪ್ರತಿದಿನ ಇರೋದಿಲ್ಲ. 2 ದಿನಕ್ಕೂ ಚಂದ್ರ ರಾಶಿ ಬದಲು ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಚಂದ್ರನ ಬೆಂಬಲ ಇರುವಂತಹ ಅನುಕೂಲವಾದ ಶುಭ ದಿನಗಳನ್ನು ಗಮನಿಸಿಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ಆಯಾ ಡೇಟ್ಗಳನ್ನ ಹೇಳ್ತೇನೆ, ಆ ಡೇಟ್ಗಳನ್ನ ಗಮನಿಸಿಕೊಂಡು ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬೋದು. ಮಾರ್ಚ್ 2, 3, 4, 5, 6, 12, 13, 14, 15, 16, 19, 20, 23, 24, 29, 30, 31 ಎಷ್ಟು ದಿನಾಂಕಗಳು ನಿಮಗೆ ಸುಮಾರು 17 ದಿನಾಂಕಗಳು ಬಂದವು. 17 ದಿನಾಂಕಗಳು ಚಂದ್ರನ ಅನುಕೂಲ ಇರುವಂಥ ದಿನಗಳು. ಅದನ್ನು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿ ಯಾವುದಿದ್ರೆ, ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಒಪ್ಪಂದ, ಸಹಿ, ಅಗ್ರಿಮೆಂಟು ಇತ್ಯಾದಿಗಳಿದ್ದರೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ದಿನಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಬಹಳ ವೀಕ್ ಅಥವಾ ದುರ್ಬಲವಾಗಿದೆ.
ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು, ಒಪ್ಪಂದಗಳು, ಸಹಿಗಳಿಗೆ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಯಾವುದೇ ರೀತಿ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ ಎಚ್ಚರ ಬರಬೇಕು. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದಾಗಲಿ ಅದು ಯಾವುದೇ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಸಹ ಬರ್ತವೆ. ವೈಯಕ್ತಿಕ ಜೀವನ, ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸು ಎಲ್ಲದರ ಬಗ್ಗೆಯೂ ಖಂಡಿತ ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರು. ಏನು ಆಗಲೇ ಹೇಳಿದೆ, ನಿಮಗೆ 6 ಗ್ರಹಗಳ ವೈರುಧ್ಯ ಇದೆ. ಅದಕ್ಕೆ ಯಾವುದೇ ಇಲ್ಲ, ಭಕ್ತಿ ಮಾರ್ಗವನ್ನು ಮಾಡಿ, ಧರ್ಮ ಮಾರ್ಗವನ್ನು ಮಾಡಿ, ಗಣೇಶನ ಭಕ್ತಿ, ನಿಮ್ಮ ಕುಲದೇವತನ ಇಷ್ಟದೇವತೆ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವುದು, ವಿಷ್ಣು, ನಾರಾಯಣ, ವೆಂಕಟೇಶ್ವರ ಸ್ವರೂಪದಲ್ಲಿ ಭಕ್ತಿ ಮಾಡ್ಬೋದು. ಹನುಮಾನ್, ಆಂಜನೇಯನ ಭಕ್ತಿ ಮಾಡಿ, ಆಂಜನೇಯ ಸ್ವಾಮಿ, ಹನುಮಾನ್ ಚಾಲಿಸ, ಹನುಮಾನ ಅಷ್ಟೋತ್ತರ ಅಥವಾ ಹನುಮಾನ್ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವಂಥದ್ದು, ಶನಿವಾರ ದಾನ ಧರ್ಮಗಳು ಮಾಡುವಿಕೆ, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡೋದ್ರಾಗಲಿ ಅಥವಾ ನವಗ್ರಹಗಳ ಧಾನ್ಯಗಳನ್ನು ದಾನ ಕೊಡೋದಾಗಲಿ ಅಥವಾ ಅನ್ನದಾನಕ್ಕೆ ಸಹಾಯ ಮಾಡೋದು ಮುಂತಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾಡೋದ್ರ ಮೂಲಕ ನಿಮಗಿರತಕ್ಕಂಥ ಗ್ರಹ ದೋಷವನ್ನು ಕಂಡುಕೊಳ್ಳಬಹುದಾಗಿದೆ. ಶನಿ ಪ್ರಭಾವ ನಿಮ್ಮ ಮೇಲೆ ದಿನದಿನಕ್ಕೂ ಈಗ ಹೆಚ್ಚಾಗುತ್ತಾ ಇರುತ್ತೆ. ಜೊತೆಗೆ ಶನಿ ಮಹಾತ್ಮರ ವೇಗವು ಈಗ ಕ್ಷಿಪ್ರವಾಗಿರೋ ಕಾರಣ ಅನೇಕ ರೀತಿಯ ಸವಾಲು ಸಂಕಷ್ಟಗಳು ಬರ್ಬೋದಾಗಿದೆ. ನಿಮ್ಮ ಆತ್ಮಬಲವನ್ನು, ಮನೋಬಲವನ್ನು, ಧೈರ್ಯವನ್ನು ಸರ್ವತ್ರ ಸಿದ್ಧಗೊಳಿಸಿ ಹಾಗೆ ಭಕ್ತಿ ಮಾರ್ಗದಿಂದ ನಿಮ್ಮ ಎಲ್ಲ ದೋಷವನ್ನು ಕಳೆದುಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವೇದ ಶಿಖರ ಜಾಲಗಳು ಸಿದ್ಧಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.